ಹಲೋ ಫ್ಯಾಮ್, ಇದು ಶನಿ ಅಮಾವಾಸ್ಯೆದು ಕಂಟಿನ್ಯೂಷನ್ ವೀಡಿಯೋ ಆಗಿರುತ್ತೆ. ಸೊ ಅಮ್ಮ ದೇವಸ್ಥಾನದಿಂದ ಬಂದು ಸಾರು ಮಾಡಿ ಅನ್ನ ಮಾಡಿ ನನಗೆ ಸ್ವಲ್ಪ ಮುದ್ದೆ ಮಾಡ್ಕೊ, ನಾನು ಬಟ್ಟೆ ಹೊಲ್ಕೋತೀನಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಅಡುಗೆ ಮನೆಗೆ ಹೋಗಿ ಮುದ್ದೆ ಮಾಡೋಣ ಅಂತ ಬಂದೆ. ನಮ್ಮನೇಲಿ ಮುದ್ದೆ ತಪ್ಪಲಿನ ಎಲ್ಲ ಪಾತ್ರ ಜೊತೆ ತೊಳೆಯಲ್ಲ, ಯಾಕಂತಂದರೆ ಮುದ್ದೆ ತಪ್ಪಲಿ ಸ್ವಲ್ಪನಾದರೂ ಮುದ್ದೆ ರಾತ್ರಿ ಎಲ್ಲ ಇರಬೇಕು, ಲಕ್ಷ್ಮಿ ಇದ್ದಂಗೆ ಅಂತ ಅಂತಾರೆ. ಸೊ ಯಾವಾಗ ಮುದ್ದೆ ಮಾಡ್ತೀವಿ ಆಗಲೇ ನೀಟಾಗಿ ತೊಳ್ಕೊಂಡು ಮಾಡಬೇಕು. ಸೊ ಹಾಗೆ ತೊಳ್ಕೊಂಡು ನೀರಿಟ್ಟು ಹಸಿಟ್ಟು ಹಾಕ್ತೆ, ಸ್ವಲ್ಪ ಉಪ್ಪು ಬರಲಿ ಅಂತ. ಅಷ್ಟರಲ್ಲಿ ಪಾಪುಗೆ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬಟ್ಲು ತೊಗೊಂಡು ಮನೇಲೇ ಮಾಡಿರೋ ಸರಿ ಪೌಡರ್ ಒಂದು ಸ್ಪೂನ್ ಹಾಕಿ ಸ್ವಲ್ಪ ಹಾಲು ಹಾಕಿ ಹಾಗೆ ನೀರು ಹಾಕ್ತೆ. ಅಷ್ಟರಲ್ಲಿ ಉಪ್ಪು ಬಂತು. ಸೊ ಹಸಿಟ್ಟು ಹಾಕಿ ಮುದ್ದೆ ಕೋಲಿಟ್ಟು ಅದನ್ನು ಸಿಮ್ಮಿಗಿಟ್ಟೆ ಸ್ವಲ್ಪ ಬೇಯಲಿ ಅಂತ. ಅಷ್ಟರಲ್ಲಿ ನಾನು ಈ ಕಡೆ ಸರಿ ಮಾಡಲಿಕ್ಕೆ ನೀಟಾಗಿ ಗಂಟು ಬರದೇ ಇರೋ ಥರ ಕೈ ಆಡಿಸಿ ರೆಡಿ ಮಾಡಿದೆ. ಸರಿ ತಿನ್ಸೋಕೆ ಫೀಡರ್ಗೆ ಹಾಕೋಣ ಅಂತ ಹೋದೆ, ಬಟ್ ಇನ್ನೂ ಸುಡ್ತಿತ್ತು ಅಂದ್ಬಿಟ್ಟು ಒಂದು ಪ್ಲೇಟಿಗೆ ತಣ್ಣೀರು ಹಾಕಿ ಅದನ್ನು ತಣ್ಣಗೆ ಹಾಕ್ಲಿಕ್ಕೆ ಬಿಟ್ಟೆ. ಅದಾದಮೇಲೆ ಈ ಕಡೆ ಮುದ್ದೆ ಬೆಂದಿತ್ತು. ಸೊ ತಿರ್ಗೋಣ ಅಂತ ಬಂದು ಕೂತ್ಕೊಂಡು ತಿರುಗ್ತಾ ಇದ್ದೆ. ಅಷ್ಟರಲ್ಲಿ ಅದಕ್ಕೆ ಬಂದರು. ಪಾಪು ಅಳ್ತಿದ್ದಾನೆ, ನೀನು ಮುದ್ದೆ ತಿರುಗು, ನಾನೇ ತಿನ್ನಿಸ್ತೀನಿ ಸರಿನಾ ಅಂತ ತುಂಬ್ಕೋತಾ ಇದ್ರು. ಅವನೇನೋ ಕೀಳ್ತಿದ್ದ ಅಂತ ನನಗೆ ಕೊಟ್ಟರು, ನಾನು ತುಂಬಿಕೊಟ್ಟೆ ನೀಟಾಗಿ. ಅದಾದಮೇಲೆ ಅವ್ರು ತಿನ್ಸೋಕೆ ತೊಗೊಂಡೋದ್ರು, ನಾನು ಹಾಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ತುಂಬ ದಿನ ಆಗಿತ್ತು ಅಲ್ವಾ, ಕೈಯೆಲ್ಲ ಸುಡ್ತಾ ಇತ್ತು. ಸೊ ಮನೇಲಿ 8ರಿಂದ 9 ಜನ ಇರೋದ್ರಿಂದ 6 ಮುದ್ದೆನಾದರೂ ಆಗಿರಬೇಕು. ಸೊ ಎಲ್ಲ ಮುದ್ದೆ ತಿರುಗಾದ್ಮೇಲೆ ನೀಟಾಗಿ ಹಾಟ್ ಬಾಕ್ಸಿಗೆ ಹಾಕಿಟ್ಟು ತಪ್ಪಲಿ ತೊಳೆದು ತಪ್ಪಲಿದ ಸೈಡಿಗೆ ತೆಗೆದಿಟ್ಟು ಹಾಟ್ ಬಾಕ್ಸ್ನು ಸೈಡಿಗೆ ತೆಗೆದಿಟ್ಟು ಮತ್ತು ಕೋಲು ಮಣೆನ ನೀಟಾಗಿ ತೊಳ್ಕೊಂಡೆ. ಅದಾದಮೇಲೆ ನೆಲ ಕೂಡ ಗಲೀಜಾಗಿತ್ತು, ಅದನ್ನು ನೀಟಾಗಿ ಸೀಡ್ಕೊಂಡೆ. ಅಷ್ಟರಲ್ಲಿ ಅದಕ್ಕೆ ತಿನ್ನಿಸಿದ್ರು ಸರಿನಾ ತೊಳೆಯೋಣ ಅಂತ ಬಂದೆ. ಯಾವುದೇ ರೀತಿ ಸೋಪಲ್ಲಿ ತೊಳೆಯೋದಿಲ್ಲ, ಬಾಪುಗೆ ಅಂತಲೇ ಬೇಬಿ ಲಿಕ್ವಿಡ್ ಜೆಲ್ ತರಿಸಿದ್ದೆ, ಬ್ರಷು ಅದು ಎರಡನ್ನೂ ಕೋಂಬೋ ಆಫರಲ್ಲಿ ಶಾಪ್ಸಲ್ಲಿ ಚೆನ್ನಾಗಿ ಹೋಗುತ್ತೆ, ಅದರಲ್ಲೇ ತೊಳೆಯೋದು. ನೀಟಾಗಿ ತೊಳೆದು ಆರಿಸ್ಬಿಟ್ಟು ಎತ್ತಿಟ್ಟೆ. ಆ್ಯಂಡ್ ಗಲೀಜಾಗಿತ್ತು ಸ್ಟೌವೆಲ್ಲ ಅಂತ ಅಂದ್ಬಿಟ್ಟು ಸ್ಟೌವು ಮತ್ತು ಶೆಲ್ಫೆಲ್ಲನೂ ನೀಟಾಗಿ ಸೀಡ್ಕೊಂಡೆ. ಅದೆಲ್ಲ ಸೀಡ್ಕೊಂಡಾದ್ಮೇಲೆ ನಾವು ಊಟ ಮಾಡಿ ನಾನೊಂದು ಸ್ವಲ್ಪ ತಲೆ ಬಾಚಿಕೊಂಡು ಹಾಗೆ ವಾಕ್ ಹೋಗಿ ಬರೋಣ ಅಂತ ಪಕ್ಕದಲ್ಲಿ ಅಮ್ಮ ಬೆಳೆಸಿರೋ ಹೂವು ಎಲ್ಲ ನೋಡಿಕೊಂಡು ನನ್ನ ತಂಗಿ ಲಿಯೋ ಜೊತೆ ಆಟ ಆಡ್ತಾ ಇದ್ಲು, ಅದನ್ನು ನೋಡಿಕೊಂಡು ತೋಟದ ಹತ್ರ ಹೋದೆ. ಆಹಾ ಎಷ್ಟು ಗಾಳಿ ತಗೊಂಡು ಮನೆಗೆ ಹೋದೆ. ಅಷ್ಟರಲ್ಲಿ ನನ್ನ ತುಂಟ ಎದ್ದಿದ್ದ. ಸೊ ಇವನಿಗೆ 7 ಮಂತ್ಸ್ ನಡೀತಾ ಇರೋದ್ರಿಂದ ಡೈಲಿ 1 ಟೈಮ್ ಸರಿ ತಿನ್ನಿಸಿದ್ರೆ ಸಾಕಾಗಲ್ಲ, 2 ಟೈಮ್ಸ್ ತಿನ್ನಿಸ್ಬೇಕು. ಬರೀ ಮಿಲ್ಕ್ ಫೀಡ್ ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಅಂತ ಹಾಗೆ ಫೀಡ್ ಮಾಡ್ತಾ ಇದ್ದೆ. ದೊಡ್ಡವ್ರು ಹೇಳ್ತಾರಲ್ಲ, ಬೆಳೀತಾ ಮಕ್ಕಳನ್ನ ಹಿಡಿಯೋಕ್ಕಾಗಲ್ಲ ಅಂತ. ಇವನು ಅದೇ ಥರ ಕುತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಎಲ್ಲ ಥರ ತಿಂತಾ ಇದ್ದ. ಸೊ ನಾನು ಹಾಗೆ ತಿನ್ನಿಸ್ತಾ ಇದ್ದೆ. ಲಾಸ್ಟಿಗೆ ಹೊಟ್ಟೆ ತುಂಬಿತು ಅನಿಸುತ್ತೆ, ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಆಯಿತು ಬಿಡು ಅಂತ ಹೋಗಿ ತೊಗೊಬಂದು ನೀರು ಕುಡಿಸಿ ಡೇನ ಮುಗಿಸ್ದೆ ಅಷ್ಟೇ. ಸೊ ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.